ಫೀಮೇಲ್ ಪುಲವ್ಸು ಸೂಪರ್ ರೀ. ಫೀಮೇಲ್ ಪುಲಪ್ಸ್ ಮಾಡೋದೇ ನೆಕ್ಸ್ಟ್ ಲೆವೆಲ್, ತುಂಬಾ ಕಷ್ಟ ಇರುತ್ತೆ. ಸೀರಿಯಸ್ಲಿ ಫೀಮೇಲ್ ಆಗಿ ಇವ್ರು ಇಷ್ಟು ಈಸಿಯಾಗಿ ಪುಲಪ್ಸ್ ಮಾಡ್ತವ್ರೆ. ನೀವು ಇನ್ನೂ ಪುಲಪ್ಸ್ ಮಾಡಕ್ ಕಷ್ಟ ಪಡ್ತಾ ಇದ್ದೀರಾ ಅಂದ್ರೆ ಹೇಗ್ ಮಾಡೋದು ಅಂತ ನಾನು ಹೇಳ್ತೀನಿ. ಇದೇ 4 ಸ್ಟೆಪ್ಸ್ ನ ಫಾಲೋ ಮಾಡಿ. ಇದೇ ರೀತಿ ಕರ್ನಾಟಕದಲ್ಲಿರೋರಿಗೆ ಕನ್ನಡದಲ್ಲಿ ಟಿಪ್ಸ್ ಹೇಳ್ತಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ಪುಲ್ಅಪ್ಸ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಡೆಡ್ ಹ್ಯಾಂಗ್ ಮಾಡಿ 30 to 40 ಸೆಕೆಂಡ್ಸ್ ಅಷ್ಟು ಹೋಲ್ಡ್ ಮಾಡಿ ಗ್ರಿಪ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಆಸ್ಟ್ರೇಲಿಯನ್ ಪುಲ್ಅಪ್ಸ್ ಮಾಡಿ, ಇದನ್ನ 15 to 20 ರೆಪ್ಸ್ ಅಷ್ಟು ಮಾಡೋ ತರ ಆಗ್ಬೇಕು. ನೀವು ಸ್ಲೋ ಆಗಿ ಲೆವೆಲ್ಸ್ ನ ಇನ್ಕ್ರೀಸ್ ಮಾಡ್ತಾ ಬನ್ನಿ ಈ ರೀತಿ. ಥರ್ಡ್ ಒನ್ ನೆಗೆಟಿವ್ ಪುಲ್ಅಪ್ಸ್ ಮಾಡಿ, ಇದನ್ನ 8 to 12 ರೆಪ್ಸ್ ಮಾಡೋ ತರ ಆಗ್ಬೇಕು. ಸ್ಟ್ರೆಂತ್ ಆ ರೇಂಜ್ ಬಿಲ್ಡ್ ಮಾಡಿರ್ಬೇಕು. ಇದನ್ನೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಹಂಗೆ 4th ಸ್ಟೆಪ್ ನ ಯೂಸ್ ಮಾಡಿ, ಇದರಲ್ಲಿ ರೆಸಿಸ್ಟೆಂಟ್ ಬ್ಯಾಂಡ್ ನ ಯೂಸ್ ಮಾಡ್ಕೊಂಡು ಪುಲ್ಅಪ್ಸ್ ನ ಸ್ಟಾರ್ಟ್ ಮಾಡ್ತೀರಾ. ಹಾಗೆ ರೆಪ್ ನ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಇದನ್ನೆಲ್ಲ ಮಾಡಿದ್ರೆ ನಿಮ್ಮ ಫಸ್ಟ್ ಪುಲ್ಅಪ್ ರೆಪ್ ನ ಕಂಪ್ಲೀಟ್ ಮಾಡ್ತೀರಾ. ನಿಮ್ ಫ್ರೆಂಡ್ಸ್ ಅಲ್ಲೂ ಪುಲ್ಅಪ್ಸ್ ಮಾಡಕ್ಕೆ ಕಷ್ಟ ಪಡ್ತಿದ್ರೆ ಈ ವಿಡಿಯೋನ ಶೇರ್ ಮಾಡಿ.